ಯಾಕೆ ಇಷ್ಟೊತ್ತಾದರೂ ಮಲಗಿಲ್ಲ? ನಾನು ಬರಲಿ ಅಂತ ಕಾಯ್ತಾ ಇದ್ರಾ? ಯಾಕೆ ಏನೂ ಮಾತಾಡ್ತಾನೆ ಇಲ್ಲ? ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಏನಾಯ್ತು? ಏನಿಲ್ಲ. ಮತ್ತೆ ಯಾಕೆ ಅಳ್ತಾ ಇದ್ರಿ? ಅಳ್ತಿರ್ಲಿಲ್ಲ, ಯೋಚನೆ ಮಾಡ್ತಾ ಇದ್ದೆ. ಏನು? ಅಪ್ಪ ಅಮ್ಮ ನೆನ್ಪಾದ್ರು. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಸರಿ, ಮಲ್ಗೋಣ ಬನ್ನಿ. ಸಿಂಧು, ಅಮ್ಮ ಏನಂದ್ರು? ಸುಮ್ಮನೆ ಮನೆ ಬಗ್ಗೆ ಮಾತಾಡಿದ್ರು. ಹಾಗೆ ಮನೇಲಿ ಸೊಸೆ ಜವಾಬ್ದಾರಿ ಏನು ಅಂತ ಹೇಳಿದ್ರು ಅಷ್ಟೆ. ಹೌದಾ? ನಾನೆಲ್ಲೋ ನಿಮಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಕರೆದಿದ್ರು ಅಂತ ಅನ್ಕೊಂಡೆ. ಸಿಂಧು, ಏನಾಯ್ತು ಅಂತ ಹೇಳಿ. ಹೇಗ್ ಹೇಳುದು ವಿರಾಟ್? ಸತ್ಯ ಹೇಳಿದ್ರೆ ಅಮ್ಮ ಮಗನ್ ಮಧ್ಯೆ ದ್ವೇಷ ತಂದಂಗಾಗುತ್ತೆ. ನೀವು ನಮ್ಮನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗ್ ಗೊತ್ತು. ಅತ್ತೆ ಒಂದ್ ಕಡೆ ನನ್ ತಪ್ಪಕ್ ಶಿಕ್ಷೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ನಿಮ್ಮಮ್ಮ ಆಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸೋದ್ ತಪ್ಪಲ್ಲ. ಪ್ಲೀಸ್ ನನ್ನನ್ನ ಈ ವಿಷಯದಲ್ಲಿ ಕ್ಷಮಿಸಿ ವಿರಾಟ್. ನಾನ್ ಏನೂ ಹೇಳೋ ಪರಿಸ್ಥಿತಿಲಿಲ್ಲ. ಮಾತಾಡಿ. ಏನ್ ಮಾತಾಡ್ಬೇಕು? ಹೌದಾ, ನಾನೀಗ್ಲೇ ಮಾಮ್ನ ಕೇಳ್ಬಿಟ್ಟು ಬರ್ತೀನಿ. ವಿರಾಟ್, ಬೇಡ ಪ್ಲೀಸ್, ಅತ್ತೆನೇನು ಕೇಳ್ಬೇಡಿ. ಮತ್ತೇನು ಹೇಳಿಲ್ಲ ಅಂದ್ರೆ? ಹೇಳಿದ್ರು, ಅದು ನನ್ನ ಅತ್ತೆ ವಿಷಯ, ಅದಕ್ಕೆ. ಸರಿ ಬಿಡಿ. ವಿರಾಟ್, ಎಲ್ಲಿಗೆ? ನೀರು ಕುಡ್ಕೊಂಡ್ಬರ್ತೀನಿ. ಸರಿ. ಮಾಮ್. ಏನ್ ವಿರಾಟ್, ಏನಾದ್ರೂ ವಿಷಯ ಆಯ್ತಾ? ವಿಷಯ ಏನಿಲ್ಲ, ನನ್ನ ಮಾಮ್ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು, ಬಂದೆ. ಏನೋ ಕೇಳಕ್ ಬಂದಿದ್ಯಾ ಅಂತ ಗೊತ್ತು. ಪರವಾಗಿಲ್ಲ, ಹೇಳು. ಯಾವ ಹೆಸಿಟೇಷನು ಇಟ್ಕೊಳ್ಬೇಡ. ಮಕ್ಕಳ ಮನಸ್ಸು ಅಮ್ಮಂದರಿಗೆ ಬೇಗ ಅರ್ಥ ಆಗುತ್ತೆ ಅಲ್ವಾ? ಆದ್ರೂ ಎಲ್ಲೋ ಒಂದ್ ಕಡೆ ಸೋತ್ಬಿಟ್ಟೆ ಅನ್ಸತ್ತೆ. ಕಮ್ ಆನ್ ಮಾಮ್, ಯು ಸೂಪರ್. ಎಲ್ಲಾದ್ರಲ್ಲೂ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದೀರಾ. ಸುಳ್ಳು. ಹಾಗಿದ್ದಿದ್ರೆ ನನ್ ಮಕ್ಕಳು ನನ್ನ ಹತ್ರನೇ ಯಾಕೆ? ಹೋಗ್ಲಿ ಬಿಡು. ಆಗಿದ್ದನ್ನ ಮತ್ತೆ ಮತ್ತೆ ಮಾತಾಡಿ ಯಾಕೆ ಬೇಜಾರು ಮಾಡ್ಕೊಳ್ಳೋದು?
ನೀನ್ ಬಂದಿದ್ದ ವಿಷಯನೇ ಹೇಳಿಲ್ಲ? ಡಾಕ್ಟರ್ ಪೇಷಂಟ್ಗೆ ಮಾತ್ರೆ ಕಹಿ ಇದೆ ಅಂದ್ರು ಕೊಡ್ತಾರೆ. ಆದರೆ ಅವ್ರ ಉದ್ದೇಶ ರೋಗಿ ಹುಷಾರಾಗ್ಲಿ ಅಂತ ತಾನೆ. ನಿಜಾನೇ. ಉದ್ದೇಶ ಒಳ್ಳೇದಾಗಿದ್ದಾಗ ಮದ್ದು ಕಹಿ ಆಗಿದ್ರು ಅದು ಅಮೃತನೇ. ನೀನು ಇದನ್ನ ಯಾಕೆ ಹೇಳ್ತಿದ್ಯಾ ಅಂತಾನೂ ನನಗೊತ್ತು. ಮಾಮ್, ಕಹಿ ಮದ್ದು ರೋಗ ವಾಸಿ ಮಾಡುತ್ತೆ ಅನ್ನೋದು ಸತ್ಯ. ಆದರೆ ಆ ಮದ್ದಿನ ಕಹಿ ತಡ್ಕೊಳಕ್ಕಾಗದೆ ಒದ್ದಾಡ್ದವ್ರನ್ನ ನೋಡಿದಾಗ ನಮಗೆ ಸಂಕಟ ಆಗತ್ತಲ್ವಾ? ಸಿಂಧು ಏನಾದ್ರೂ ನಿನಗೆ ಹೇಳಿದ್ಲಾ? ಬಹುಶಃ ಹೇಳಿದಿದ್ರೆ ನಾನು ಇಲ್ಲಿ ತನಕ ಬರ್ತಿರ್ಲಿಲ್ವೇನೋ. ಹಾಗಿದ್ರೆ ವಿರಾಟ್ಗೆ ಸಿಂಧು ಏನೂ ಹೇಳಿಲ್ಲ ಅನ್ಸುತ್ತೆ. ಮಾಮ್ ಮಾಮ್ ಏನಾಯ್ತು? ಏನಿಲ್ಲ, ನಿಜ ಹೇಳು. ನೀನ್ ರೋಗಿ ಅಂತ ಹೇಳಿದ್ದು ನನಗ ಅಥವಾ ಸಿಂಧುಗ? ಹಾಗಲ್ಲ ಮಾಮ್, ನಾನು ಹೇಳಿದ್ದು. ಡೋಂಟ್ ವರಿ, ನಾನು ಸುಮ್ಮನೆ ಕೇಳ್ದೆ ಅಷ್ಟೆ. ವಿರಾಟ್, ಸಿಂಧು ತುಂಬಾ ಸ್ವಾಭಿಮಾನದ ಹುಡುಗಿ. ಅವಳು ಭೈರವಿಯಾಗಿ ನಮ್ಮ ಮುಂದೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡಿದ್ದು ಅವಳಿಗೆ ಬೇಜಾರಾಗಿದೆ. ಆ ಗಿಲ್ಟ್ಗೆ ಮೇಡಮ್ ನೀವು ನನಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ನಿನ್ನ ಮುಂದೆ ಹೇಳಿದ್ದಲ್ದೆ ನಾನೊಬ್ಳೇ ಇದ್ದಾಗ್ಲೂ ಬಂದು ಕೇಳಿದ್ಲು. ಅದಕ್ಕೆ ನಾನು ಸಿಂಧುಗೆ ಶಿಕ್ಷೆ ಕೊಟ್ಬಿಟ್ಟೆ. ಮಾಮ್, ಶಿಕ್ಷೆನಾ? ನನ್ನ ಪ್ರಕಾರ ಅದು ಶಿಕ್ಷೆ ಅನ್ನೋದಕ್ಕಿಂತ ಜವಾಬ್ದಾರಿ ಅನ್ನೋ ಚಾಯ್ಸ್ ಕೊಟ್ಟೆ ಅಂತಾನು ಹೇಳ್ಬಹುದು. ಅದನ್ನ ಬೇಕಾದ್ರೆ ಚಾಲೆಂಜ್ ಅಂತಾನು ಅನ್ಕೊಳ್ಬಹುದು. ಮಾಮ್, ಏನ್ ಚಾಲೆಂಜ್ ಅಂತ ಕೇಳ್ಬೋದಾ? ವಿರಾಟ್, ನಿಮ್ಮಮ್ಮ ತುಂಬಾ ಟಫ್ ಅಲ್ಲ. ಗಾಬರಿ ಆಗ್ಬೇಡ. ನೀನ್ ಗಾಬರಿ ಆಗೋಷ್ಟು ಟಫ್ ಆಗಿರೋ ಟಾಸ್ಕ್ ಏನಲ್ಲ. ನಮ್ಮ ಕಂಪನಿನ ಇನ್ನು 1 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ನಂಬರ್ 1 ಮಾಡೋದಕ್ಕೆ ಟಾಸ್ಕ್ ಕೊಟ್ಟಿದ್ದೀನಿ.